ಏಕಿ ವಿರಸ ಹೇ ಬಸವೇಶ ಏಕಿ ವಿರಸ ಕರುಣೆಯ ತೋರಿ ನೀಡು ಹರ್ಷ ಗುರುಗಾದಿಲಿಂಗೇಶ್ವರ ಸ್ವಾಮಿಯೇ, ಈಗ ಎಂತ ಸಂಕಟದ ಅಗ್ಗಿ ಪರೀಕ್ಷೆಗೆ ನುಗ್ಗಿದೆಯೋ ತಂದೆ ನನ್ನನ್ನು. ರೈತನೇ ರಾಷ್ಟ್ರದ ಸಂಪತ್ತೆಂದು ಹೊರ ನೀಡಿ ಕಳಿಸಿದ ನೀನು ಇನ್ನು ರೈತನೇ ರಾಷ್ಟ್ರದ ಭಿಕ್ಷಕನೆಂದು ಈ ಜಗಕ್ಕೆ ತೋರಿಸಿದೆಯಾ ತಂದೆ ನನ್ನನ್ನು. ಈ ರೈತನಿಂದಾದ ಅನ್ಯಾಯವೇನು? ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ. ನಿಜವಾದ ರೈತ ನೀನೇ ಎಂದು ಎತ್ತಿಕೊಂಡ ಭೂಮಿ ತಾಯಿ ಇಂದು
ಕಟುಕ ಶ್ರೀಮಂತರ ವಶವಾದಳು. ಹೇಗೆ ಸಹಿಸಲಿ ಈ ಸಂಕಟ, ಈ ಸಂತಾಪದ ಕತ್ತಲೆಯನ್ನು? ಈ ಸಂತಾಪದ ಕತ್ತಲೆಗಳಿಗೆ ಧುಮುಕಿ ತೆರೆ ಮುಟ್ಟಿ ಗಂಡನ ಹೆಸರು ಕಿತ್ತಿ ಮಿಂಡನ ವಶವಾದರು ನನ್ನ ಹೆಂಡತಿ ಸೊಸೆಂದಿರು. ಇದೆಲ್ಲ ಅವಮಾನ ಅವಸ್ಥೆ ನನಗೆ ಕೊಡುವುದಕ್ಕಿಂತ ನನಗೆ ಯವನ ನಾರಿಯಾದರೂ ತೋರಿಸಬಾರದೆ. ಅಮ್ಮ ಭೂಮಾತೆ, ನಿನಗೂ ಕೂಡ ಬೇಡವಾದನೆಂದು ನಿನ್ನ ಹೊಡಲಿನಿಂದ ಹೊರ ಹೊಗೆದೆಯಾ? ಮಣ್ಣಿನಿಂದಲೇ ಚಿನ್ನವೆಂದು ನಂಬಿದ ಈ ನಿನ್ನ ಮಗನನ್ನು ಹಸಿರಿಗಾಗಿ ಬಲಿ ಕೊಡುತ್ತಿರುವೆಯಾ? ಹೇಳು ತಾಯಿ, ಎಷ್ಟೆಂದು ಸಹಿಸಲಿ ಈ ಹಸಿವನ್ನು? ನಾನೊಬ್ಬ ಅನಾಥನಾದಿನಿ, ನಾನೊಬ್ಬ ಹುಚ್ಚನಾದಿನಿ. ಹೌದು, ನಾನೊಬ್ಬ ಹುಚ್ಚ. ನಾನೊಬ್ಬ ಹುಚ್ಚ. ಇಷ್ಟಾದರೂ ಆಗಲಿಲ್ಲ ಈ ಮಸಿದೊಳಗೆ. ಏನಪ್ಪ, ನನಗೆ ಊಟ ತಂದಿದ್ದೀಯಾ? ಎಂಥ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿರುವ ಕಂದ. ಅಪ್ಪ ಎಂದು ಈ ತಿರುಕನನ್ನು ಕರೆಯಬೇಕಾದರೆ ನೀನೆಂಥ ಪುಣ್ಯವಂತನ ಮಗನಪ್ಪ.
ನಿನಗಿಂತ ನನ್ನ ಹೊಟ್ಟೆ ಹೆಚ್ಚಿನದಲ್ಲ. ಇದನ್ನು ನೀನೇ ಊಟ ಮಾಡಿಬಿಡು. ಇದು ನಿನಗಾಗಿ ತಂದ ಪ್ರಸಾದವಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನಮ್ಮ ತಾಯಿಯವರು ಆಗಾಗ ಹೇಳುತ್ತಾರೆ. ಅಂತ ರೈತನ ಬಾಳು ಕಣ್ಣೀರಿನ ಗೋಳಾಯಿತೆಂದರೆ ನನ್ನ ಈ ಉಪಕಾರ ಎಷ್ಟರದು, ಬೇಗ ತೆಗೆದುಕೊಳ್ಳಿ. ನನಗೆ ಶಾಲೆಗೆ ಹೋಗುವ ವೇಳೆಯಾಗಿದೆ. ಮಗು, ಬಾಲಕ, ನನ್ನ ಶರೀರ ಇದ್ದು ಸತ್ತಂತೆಯಪ್ಪ. ನಿನ್ನ ಈ ಋಣವನ್ನು ನನಗೆ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲಪ್ಪ. ನಿನ್ನ ಋಣದಲ್ಲಿ ಸಾಯುವೆ. ಕ್ಷಮಿಸಿಬಿಡು ನನ್ನನ್ನು. ಎಂತ ಮಾತನಾಡಿದೆಯಪ್ಪ. ನಿನಗೆಷ್ಟು ಉಪಕಾರ ಮಾಡಿದರೂ ನನ್ನ ಋಣ ತೀರುವುದಿಲ್ಲವೆಂದು ನಮ್ಮ ತಾಯಿಯವರು ಆಗಾಗ ಹೇಳುತ್ತಾರೆ. ಅಂತ ರೈತನ ಬಾಳು ಕಣ್ಣೀರಿನ ಗೋಳಾಯಿತೆಂದರೆ ನನ್ನ ಈ ಉಪಕಾರ ಎಷ್ಟರದು, ಬೇಗ ತೆಗೆದುಕೊಳ್ಳಿ. ನಾನು ಆಗಲಿ ಕಂದ, ಆಗಲಿ. ಇವನ ತಂದೆ ಯಾರಾಗಿರಬಹುದು? ಇರಲಿ, ಮೊದಲು ಹಸಿವಿಗಾಗಿ ಬಳಲುತ್ತಿರುವ ಹೊಟ್ಟೆಗೆ ಅನ್ನ ಹಾಕೋಣ. ಸ್ವಾಮಿ, ಯಾಕ್ರಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನ್ರಿ ನಿಮ್ಮ ಹೆಂಡತಿ ಗಂಗಾ. ಏನ್ರಿ ಏನಿದೆಲ್ಲ ಅವಸ್ಥೆ? ಮಾತಾಡಿ ಸ್ವಾಮಿ, ಮಾತಾಡಿ. ಯಾರಮ್ಮ ನೀನು? ಸ್ವಾಮಿ ಸ್ವಾಮಿ ಎಂದು ಬಡಿಕೊಂಡು ಸ್ವಾಮಿ ಸ್ವಾಮಿ ಎಂದು ಯಾರನ್ನು ಕಾತರಿಸಿ ಹುಡುಕುತ್ತಿರುವೆ? ನಾನೊಬ್ಬ ಈ ಜಗದ ಹುಚ್ಚ. ನನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಇಲ್ಲಿ. ಸ್ವಾಮಿ, ದಯವಿಟ್ಟು ಈ ರೀತಿ ತುಚ್ಛವಾಗಿ ನನ್ನ ಎದೆಗೆ ಚುಚ್ಚುವಂತೆ ಮಾತಾಡಬೇಡಿ. ಯಾಕ್ರಿ ಏನಾಗಿದೆ ನಿಮ್ಗೆ? ನಾನು ನಿಮ್ಮ ಸತಿ ಅಂತ ಇಷ್ಟು ಬೇಗ ಮರೆತು ಬಿಟ್ರ? ಅಂದು ಮನೆಯಲ್ಲಿ ನಡೆದ ದುರ್ಘಟನೆಯಿಂದ ನಮ್ಮ ಬಾಳನೆ ಸರ್ವನಾಶ ಮಾಡಬೇಕು ಅಂತ ಇದ್ದೀರಾ? ಹೇಳಿ ಸ್ವಾಮಿ, ನಮ್ಮ ಸಂಸಾರವನ್ನ ನುಚ್ಚು ನೂರು ಮಾಡ್ಕೊಳ್ಬೇಕು ಅಂತ ಇದ್ದೀರಾ? ಮಾತಾಡಿ ಸ್ವಾಮಿ, ಮಾತಾಡಿ. ಸಂಸಾರ ಸಂಸಾರದ ಚಿಲುಮೆಯನ್ನು ಕಿತ್ತು ಹಾಕಿರುವ ಈ ರೋಗಗಳಿಗೆ ಮತ್ತೆ ಹೊಸದಾರ ಪೋಣಿಸಿ ತೊಡಕು ಹಾಕುವೆಯಾ? ಸತಿಯನ್ನು ಕಳೆದುಕೊಂಡು ಪಿತ ಪರಮಾತ್ಮನ ಸನ್ನಿಧಾನ ಸೇರುವುದೊಂದೇ ಈ ತಿರುಕನ ದಾರಿ. ಹೌದಮ್ಮ, ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಲದೆ ನಿನ್ನ ದಾರಿ ನೀನು ನೋಡಿಕೋ, ಹೋಗು. ಸ್ವಾಮಿ, ಹುಟ್ಟಿದ 3 ವರ್ಷದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ಇನ್ನು ನನ್ನ ಬಾಳಿಗೆ ಬೆಳಕಾಗಿ ಬಂದ ನೀವೇ ನನ್ನ ಸರ್ವಸ್ವಾದ ತೆಗೆದುಕೊಂಡಿದೆ. ಅಂದಮೇಲೆ ನನ್ನ ಗಂಡನಾದ ನೀವೇ ಈ ರೀತಿ ಮಾತಾಡಿ ನನ್ನ ಜೀವನದಿಂದ ದೂರ ಹೋಗೋದ್ರೆ ನನಗೆ ಮತ್ತಾವ ದಾರಿ ಇದೆ? ಗಂಡನ ಕಣ್ಣಿಗೆ ಮಣ್ಣುಜ್ಜಿ ಮಿಣ್ಣನ ಕೈ ಹಿಡಿದು ಕುಣಿಯುವ ಹೆಣ್ಣಿಗೆ ದಾರಿ. ಪತಿ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ವಿಟ ಪುರುಷರೊಡನೆ ಸಂಘ ಬಯಸುವ ಹೆಣ್ಣಿಗೆ ಇಷ್ಟಿಲ್ಲ ದಾರಿ. ಗಂಡನೇ ದೇವರೆಂದು ನಂಬಿದ ಹೆಣ್ಣು ಮಿಂಡನ ಸಲುಗೆ ಮಾಡಿ ಗಂಡನನ್ನು ಗುಂಡಿಟ್ಟುಕೊಂಡ ಬಲ್ಲ ಹೆಣ್ಣಿಗೆ ಇಷ್ಟಿಲ್ಲ ದಾರಿ. ಗಂಡಸು ಮನೆ ಬಿಟ್ಟು ಹೋದನೆಂದು ಮನೆಗೆ ಮಿಂಡನನ್ನು ಬರಮಾಡಿಕೊಂಡು ಗಂಡ ಬಂದೊಡನೆ ನಾಗರತಿಯನ್ನು ಹೊತ್ತು ಒತ್ತಿ ಹೇಳುವ ನಿನ್ನಂತ ಮಹಾಗರತಿಯರಿಗೆ ಇಷ್ಟಿಲ್ಲ ದಾರಿ. ಹೋಗು, ನೀ ಬಯಸಿದವನು ಅಡಿಗೆರಗಿ ಬಿದ್ದು ಬೇಡಿಕೋ, ನನ್ನ ಜೀವನವನ್ನು ಉದ್ಧಾರ ಮಾಡೆಂದು. ಸುಮ್ಮನೆ ಯಾಕೆ 10 ಕಲ್ಲಾಗಲಿಲ್ಲವೇ ಈ ಗೊಲ್ಲಮೂರ್ತಿ ಎದುರು? ಸ್ವಾಮಿ, ಕೊಲ್ಲನ ಗಾಡಿಗೆ ಶಕ್ತಿಯಿಂದ ಅವತರಿಸಿದ ಹುಟ್ಟಿದ ನಿಮ್ಮ ಬಾಯಿಂದ ಇಂಥ ಮಾತ ಯಾಕ್ರೆ? ನಾನೊಬ್ಳು ನಿಮ್ಮ ಸತಿ ಅಂತ ಬರ್ತ ಮಾತಾಡ್ತಾ ಇದ್ದೀರಾ?
ಇದ್ರಲ್ಲಿ ನನ್ನದು ಯಾವ ತಪ್ಪು ಇಲ್ಲ. ಇದಕ್ಕೆಲ್ಲ ಕಾರಣ ಆ ಪಾಪಿ ಗೌಡರೇ. ಈ ವಿಷಯ ಇವತ್ತಲ್ಲ ನಾಳೆ ನಿಮಗೆ ಗೊತ್ತಾಗಿ ಆಗುತ್ತೆ. ಆ ಪಾಪಿಗಳನ್ನ ಸಂಹಾರ ಮಾಡೋದಕ್ಕೆ ಆ ಶ್ರೀಹರಿ ಮತ್ತೆ ಹುಟ್ಟಿ ಬಂದೇ ಬರ್ತಾರೆ. ಆದ್ರೆ ನೀವೀಗ ವಿಧಿಗೆ ಮತ್ತು ನನ್ನನ್ನ ನಿಮ್ಮ ಸತಿ ಅಂತ ಅಪ್ಪಿಕೊಳ್ಳಿ ಸ್ವಾಮಿ. ನಿಮ್ಮ ಕಾಲಿಗೆ ಬೇಡ್ಕೊಳ್ತಿದ್ದೆ. ನನ್ನ ಕಾಲಿಗೆ ಬೀಳು ಹೊತ್ತು ಅಂಗಲಾಚಿ ಬೇಡಿಕೊಂಡರೂ ನಿನ್ನನ್ನು ಸುಮ್ಮನೆ ಯಾಕೆ ಈ ಪಾಪಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿರುವೆ ನೀನು? ನಾನೀಗ ಎಲ್ಲ ಶಕ್ತಿಯನ್ನು ಕಳೆದುಕೊಂಡ ನಿರ್ಗತಿಕ. ಆಸ್ತಿ ಅಂತಸ್ತು ಸತಿ ಸಂಸಾರವನ್ನೆಲ್ಲ ತೊರೆದು ಹಾಕಿ ಬರಿಗೈಯಿಂದಿರುವೆ. ನನಗಿರುವುದು ಈಗ ಒಂದೇ ದಾರಿ. ಈಗ ಆ ಶಿವನ ದಾರಿ. ಸ್ವಾಮಿ, ಹೀಗೇಕೆ ಮಾತಾಡ್ತಿದ್ದೀರಿ ನೀವು? ಈ ನಿಮ್ಮ ಪರಿಸ್ಥಿತಿನ ನೋಡಿ ನಾನು ಅದು ಹೇಗೆ ತಾನೇ ಸಹಿಸಿಕೊಳ್ಳಿರಿ. ಅವತ್ತೇ ನೀವು ನನಗೊಂದು ಮಾತನ್ನ ಹೇಳಿದ್ರೆ ಅಲ್ವೇ, ಗಂಗಾ, ಜೀವನದಲ್ಲಿ ಏನಾದ್ರೂ ಕೂಡ ಈ ಸಮಾಜದ ನಿಂದನೆಗಳಿಗೆ ನೀನು ಬಾಯಿ ಹಾಕ್ಬೇಡ, ಅವರ ಮಾತಿಗೆ ಕಿವಿ ಕೊಡಬೇಡ ಅಂತ. ಆ ಮಾತು ನೀವು ಇಷ್ಟು ಬೇಗ ಮರ್ತು ಬಿಟ್ರ? ನನ್ನಲ್ಲೀಗ ಮುಟ್ಟಿ ಮುಟ್ಟಿ ಕಟ್ಟಿಸಬೇಡ ಕೆಟ್ಟ ಸೂಳೆಯಪ್ಪ. ಹೋಗೇ ಬಿಟ್ರ? ನನ್ನ ನಗರಿ ಹೋಗೇ ಬಿಟ್ರ? ಸ್ವಾಮಿ, ನೀವೇ ದೂರವಾಗಿ ಹೋದ್ಮೇಲೆ ನನಗೆ ಇನ್ಯಾರು ಗತಿರಿ ಇಲ್ಲ. ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ತಂದೆ, ನಾನು ಯಾವ ತಪ್ಪು ಮಾಡ್ತಿದ್ದ ನನಗಿಂತಹ ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ ನೀನು. ಹಿಂದೆ ದ್ರೌಪದಿ ಸೀರೆ ಸೆಳೆಯುವಾಗ ಅವಳ ಮಾನವನ ಕಾಪಾಡೋದಕ್ಕೆ ಅಂತ ಶ್ರೀಕೃಷ್ಣನಾಗಿ ಬಂದೆ ನೀನು. ಸೀತೆಯನ್ನು ಹೊತ್ತುಕೊಂಡು ಹೋದಾಗ ರಾಮನಾಗಿ ಬಂದು ಅವಳ ಮಾನವನ ಕಾಪಾಡದೆ. ಹಿಂದು ಈಗಿನ ಮಗಳು ಶೀಲವನ್ನ, ಅದೇ ರೀತಿ ಇವಳ ತಾಳಿಯನ್ನ ನೀನು ಉಳಿಸಲಾರಿಯ ದೇವ? ಹೇಗಾದ್ರೂ ಮಾಡಿ ಮತ್ತೊಮ್ಮೆ ಅವತಾರ ತಾಳಿ ಬಂದು ಆ ದುಷ್ಟರ ಮರ್ದನ ಮಾಡಿ ನನ್ನ ಗಂಡ ನನಗೆ ಸೇರುವ ಹಾಗೆ ಮಾಡು ತಂದೆ, ಮಾಡು. ಎಲ್ಲಿ ನೋಡಲಿ ನಿನ್ನೆ ಕಾಣುವೆ, ಮನದಲ್ಲಿ ಮತ್ತೆ ಕಾಡಿ ಮಾಡುವೆ. ಎಲ್ಲೆಲ್ಲಿ ನೋಡಲಿ ಅಪ್ಪ ಮಾಡಬಾರ್ದ್ರಿ ಅಪ್ಪ. ಹಾಳಾದ ರಾತ್ರಿ ಡ್ಯೂಟಿ, ಅದ್ರಾಗ ಎಂತ ಸಾಹುಕಾರ ಕೈಯಾಗ ಮನೆ ಮಠ ಮರೆತು ಬರೀ ಗಾಡಿ ಸ್ಟೇರಿಂಗ ನೋಡ್ದಾಕು ನಮ್ ಬಾಳೆ ಅಂತೀನಿ ಅಲ್ರಿ. ಚೆನ್ನಿ ಮುಖ ನೋಡಿ ಒಂದು ವಾರ ಆಗೈತಿ. ಈಗ ಚೆನ್ನಿ ಮುಖ ಅಂದ್ರ ದೇವಲೋಕದ ಅಪ್ಸರತೆ ನೋಡೋಣ ಆಕೈತಿ. ಯಾಕೆ ಮಾಡ್ಕೋಬೇಕು? ಮತ್ತೆ ಎಲ್ಲೆಲ್ಲಿ ನೋಡ್ಲಿ? ನೋಡೋ ಜಾಗ ಅಷ್ಟ ನೋಡ್ಬೇಕು, ಎಲ್ಲೆಲ್ಲಿ ನೋಡಕ್ ಹೋಗ್ಬಾರ್ದು. ಏನ್ ಆತ ಬಿಡಮ್ಮ. ಒಂದ್ ವಾರ ಆತಲ್ಲ ಮನೆ ಕಡೆಗೆ ಇಲ್ಲೇ ಇಲ್ಲ ನೀನ್. ನಾನು ಯಾರಂತ ನೋಡ್ಕೊಂಡು ನಾನು ಜೀವನ ಮಾಡ್ಬೇಕು, ಯಾರ ಜೊತೆ ಬಾಳೆ ಮಾಡ್ಬೇಕು? ನಿನ್ನ ಕೈ ಹಿಡಿದು ನನ್ಗೆ ಸುಖನ ಸಿಗವಲ್ದು. ಬೇಷಾಗು ಮಾಡಬೇಕಾದ್ರೆ ಎಷ್ಟು ಚಂದ ಇದ್ದೆ ನಾನು. ನಿನ್ನ ಸರಿಗೆ ಮಾಡಿ ಸರಿಗೆ ಸಾಯಕತ್ತೀನಿ. ಹಾಳಾಗತ್ತು, ಹೋಗೋದು ಹೋಗ್ಲಿ ಬಿಡು. ಈಗ ಲಗುನ್ ಮನೆಗೆ ಹೋಗಿ ನನಗೆ ಕೊಡವಾ? ಹೇ ಚಿನ್ನಿ, ಏನ್ ಕೊಡೋದು? ಎಲ್ಲಾ ಕೊಟ್ಟು ಮಾಯಮ್ಮ ಗುರು ಆದಂಗ ನೋಡು. ಏನ ಕೊಡೋದು ಕೊಟ್ಟು ಬಂದೆ? ಹೌದು. ನಾನಿರುವಾಗ್ಲೇ ಯಾರಿಗೆ ಕೊಟ್ಟು ಬಂದಿ ನೀನು? ಮೂಳ ಹಳೆ ಮೂಳ ಯಾರಿಗೇನ್ ಕೊಡಂದಿ? ನಾ ಮನೆಗೆ ಹೋದ ನೀ ಇದ್ದಿಲ್ಲ. ಅಲ್ಲಿ ನಿಮ್ಮನೆ ಬಾಗಲಾಗ ಕಡ್ಲಿ ಬ್ಯಾಳಿ, ಉಗುರು ಬ್ಯಾಳಿ, ಸಕ್ಕರೆ, ಗೋಧಿ, ಇನ್ನ ಏನೇನೋ ಇಟ್ಟು ಬಂದಿದೆ ನೋಡು. ಸಾಕ ಮುಗಿಸಪ್ಪ ನಿನ್ನ ಭಾಷಣ. ಅಯ್ಯೋ ಗಂಡ ದಂಡಿನ ಬೆಂಡ, ನಾನು ಕೇಳಿದ್ದೀನಿ ನೀನು ತೊಗರಿ ಬ್ಯಾಳಿ, ಸಕ್ಕರೆ, ಕಡಲೆ ಬ್ಯಾಳಿ ಹಣಿಗೆ ಮಾಡ್ಕೊಂಡ. ನನಗಿದ್ದು ಬೇಡ, ನನಗೆ ಅದು ಬೇಕು, ಅದು ಕೊಡುವ. ಅಯ್ಯೋ ಬೆಳಗಿನ ಜಾವ ಅಯ್ಯೋ ನನ್ನ ಬಂಗಾರಿ, ನಿನಗೆ ಕೊಡಹಾದ್ರ ಸಲುವಾಗಿ ಹುಬ್ಳಿ ಧಾರವಾಡ ಗದಗ ಬೆಟಗೇರಿ ತಿರುಗಿ ಬಂಗಾರ ಕೂಡಿಸೋ ಹರಗಾಗಿ ಬಂದೀನಿ. ಮಾಡಿ ನಾನು ಸಿಂಗಾರ. ಅಯ್ಯೋ ನನ್ನ ಚಂದ, ಎಷ್ಟು ಉಡುಪಿಲ್ಲ ಬಂದೆ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡು.
ಮನೆಗೆ ಹೋಗೋಣಂತ. ಸರ್ಕಾರ ಮನೆ ಡ್ಯೂಟಿ ಕ್ಯಾನ್ಸಲ್. ಹೌದು. ಇವತ್ತು ನಮ್ಮ ಮನೆಗೆ ಫುಲ್ ಡ್ಯೂಟಿ. Yes. ಮತ್ತೆ ಅಡಿ 9 ಮತ್ತೆ ಪಾಪ ಕಾಲ್ ನೋವಾಗಿತ್ತು ಅದಕ್ಕೆ. ನನಗೀಗ ಬೇಕು, ಹೆಂಗ ಮಾಡ್ಲಿ? ಏನ್ ಬೇಕು ಬಡ ಬಡ ಬಾಯ್ ಬಿಟ್ಟು ಹೇಳ ಮಗಳ. ನನಗದೆಲ್ಲ ಗೊತ್ತಿಲ್ಲ ಯಪ್ಪ, ನನಗ ಬೇಕು ಅಂದ್ರೆ ಬೇಕು, ನಾನು ಮಾತ್ರ ಇವತ್ತು ಬಿಡಕ್ಕೆ ಅಲ್ಲ. ಏನ್ ಬೇಕು ಬಡ ಬಡ ಬಾಯ್ ಬಿಟ್ಟು ಹೇಳ. ಮರ ಬೇಕು, ಮುತ್ತಲು ಬೇಕು, ಇಲ್ಲಿ ಬಾರ ಅವನದೇನಾರ ನೆನಪಾಗೈತೆ ನಿನಗಾಗಿರುವ ಕಷ್ಟ ಒಂದು ನನಗೆ ಅವ್ರ ಹತ್ರ ಮುತ್ತಾಡ್ತಿದ್ಲು ಅಂತ ಏನೊಂದು ನೆನಪಾಗೈತೆ ಅವ್ರ ಬದಲು ನಾನೇ ಮುತ್ತಾಡ್ತೀನಿ ಬಿಡ್ಬೇಕು. ಮತ್ತೆ ಎಮ್ಮೆ ಕಾಯಕ್ ಹೋದಾಗ ಕಣ್ಣಿಗೆ ಏನಾರ ತಂಪಾಗಕ್ಕ ಚಾಣಿಸಬೇಕೇನ? ಬೇಡ. ಮತ್ತೆ ಹೊತ್ತು ನೋಡ್ಕೊಳಕ್ ಏನಾರ ವಾಚ್ ಬೇಕು? ಬೇಡ. ಮತ್ತೇನಾರ ಮುಂಜಾನೆ ತುಂಡನಕ್ಕೆ ಏನಾರ ಗುಂಡು ಬೇಕಾ? ಮದ್ದನ ಮಲ್ಗಕ್ಕೆ ಒಂದು ಗಂಡ ಬೇಕು? ಏನೋ ಎಂದೆಲ್ಲ ಲಾಸ್ಟಿನ ಪದ ಹೇಳಿ. ಮಕ್ಕಳ ಮಲಗಾಕ ಒಂದು ಗಂಡ ಏನಾರ ಬೇಕೇನ? ಅಯ್ಯೋ ನಿನ್ನ ಬಾಯಾಗ ಬೋಳು ಬದ್ನಿಕ ತುರುಕ, ನೀನು ಗಂಡ ಬೇಕು ಅಂತ ವಯಸ್ಸಿಗೆ ಬಂದ ಮಗಳಿಗೆ
ಕೇಳೋ ಮಾತಾ ಇದು ಗೊತ್ತಾಗತ್ತಿಲ್ಲ ನೀನು ಹೆಣ ಆಯ್ತಿ ನಾನು ವಯಸ್ಸಾಗಿದ್ದಾಗ ನೀನು ಹಿಂಗೆ ಇದ್ದಿದ್ದೆ ನಮ್ಮವನಿಂದೆಲ್ಲ ಬೆನ್ನ ಹತ್ಕೊಂಡು ಹೋಗಿದ್ದೆಪ್ಪ ಯಾರಿಗ್ ಗೊತ್ತು ಅಲೆ ರೆಡಿ ಮಾಡಿ ಇಟ್ಟಿದ್ದೇನೆ ನನ್ನ ಗೊತ್ತಿಲ್ಲ ನನಗ್ ಮಾತ್ರ ಆದ್ರೆ ನಾನೇನಂಗಿಲ್ಲ ಇನ್ನು ಗಂಡ ಬೇಕಂತ ಕೇಳ್ತೀಯಲ್ಲೋ ಯಪ್ಪ ನನ್ನ ವಾರಿಗೆ ಗೆಳತಿಯರು ಮದುವೆ ಆಗಿ ನಾಲ್ಕು ದಿನ ಮಕ್ಳು ಆಡ್ಕೊಂಡು ಮನ್ಯಾಗ ಕುಂತ ಮಕ್ಳು ಆಡ್ಸ್ಕೊಂತ ಆದ್ರೆ ನಿನ್ನ ಮಗಳು ಕೊಳ್ಳ ತಾಳೆ ಸಮೇತ ಇಲ್ಲ ಯಾಕೆ ಕಡಿಬೇಕಾಯ್ತೀನಿ ತಿಂಡಿ ಹೆಚ್ಚಾಗಿ ನನ್ನ ಅಡ್ದಾರ ಮರ್ಯಾದೆ ಭಾಳ ಉಳಿಸ್ತೀವಿ ಬಿಡಬೇ ಅಲ್ಲ ಇಲ್ವಾಬೇ ಬರೋದಲ್ಲ ನನ್ನ ಗಂಡ ಬೇಕಪ್ಪ ನಿನ್ನ ಆಡ್ದಿದ್ದು ತಪ್ಪತ್ತವ ಮಗಳ ಅದ ಆಡೋ ತಪ್ಪಿಗೆ ಇಲ್ಲಿ ಯಾರೋ ಒಬ್ಬ ಚಲೋ ಹುಡುಗರು ನೋಡಿ ಏ ಬೇಡಪ್ಪ ಇಲ್ಲೆಲ್ಲ ನಮ್ಮ ಅಣ್ಣ ತಗೊಂಡ್ರು ನಿನಗ ಗಂಟು ಹಾಕ್ಬಿಡ್ತವೆ ಬಾಡೆಗೆಲ್ಲ ಕುಂತ್ರು ನಮ್ಮ ಅಣ್ಣ ತಮ್ಮ 20 ಯಾಕ 40 ಅಡಿವೆ ನಿನಗೇನು ಬೆಳ್ಳನಂತ ಬೇಕಾ ಏನು ಕರನಂತ ಬೇಕಾ ಕೊಳ್ಳಂದು ಬೇಡ ಬೆಳ್ಳಂದು ಬೇಡ ಅಲ್ಲ ಬೆಳ್ಳನಂತ ಮಂದಿರಾಗಿರೋದು ಬೇಕು ಬೆಳ್ಳನಂತಂದ್ರೆ ಇಲ್ಲಿ ನಮ್ಮ ಲೋಕಲ್ ಮಾ ಕುಂತಿತ್ತ ಎಲ್ಲಿ ಎದ್ದಲ್ಲಿ ಮುಸುಗುಟ್ಟಿ ಮಲ್ಲೆಪ್ಪ ಇಲ್ಲಿ ಯಾರ ನಮ್ಮ ತಪ್ಪಲ್ಲಿ ಮಾವನ ಯಾರನ್ನ ಹುಡುಕ್ತವೆ ಆತ ಮಾಡ್ಕೊಂತೀನಿ ಬಾತ್ನ 18 ವರ್ಷದ ಹುಡುಗ ಐತಿ ಅದನ್ನೇ ಒಂದು ನೋಡ್ಬೇ ಆತಗ ಅದನ್ನೋಡ ಬ್ಯಾಡ್ ನನಗ 7 ಬೀಳು ಹಾಕಚ್ಚಿ ಅದ್ರಾಗ ಏನೈತೆ 18 ವರ್ಷದ ಒಂದು ಪಿಕರ್ ಕುಂತತಿ ಅದ್ರಾಗ ಏನೈತೆ ಇರಬಾರ್ದಂತ ಅದು ಆದ್ರೆ ನನಗೆ ಫುಲ್ ಅಡ್ಜಸ್ಟ್ ಆಯ್ತು ಬಿಡಬೇ ಮದುವೆ ಮಾಡಿಬಿಡೋಣಂತೆ 20-40 ಅಡಿವೈತೆ ಈಗ ಹಂಗೆ ಮಾಡ್ಕೊಡಿ ಅಲ್ಲವಾ ಈಗ ಮನೆಗ ಒಬ್ಬ ಗಂಡ ಒಬ್ಬನು ಕುಂತಾನ ಅವ್ರ ಮುಂದೆ ಕೂತ್ರ ನಡಿ ಅಂದ್ರೆ ಗಂಡ ಹುಡುಕಿ ಮನೆಗೆ ಇಟ್ಟು ಬಂದಿಯ ಯಪ್ಪ ಹಂಗಾರೆ ಲಗೋನ ಮನೆಗೆ ಹೋಗಿ ನನ್ನ ಮದುವೆ ಆಗೋರು ಯಾರಂತ ಹೇಳ್ತೀನಿ ನಿಂದವಳ ಮನೆಯ ನಮ್ಮ ಅಪ್ಪ ನನ್ನಪ್ಪ ನಮ್ಮ ಅಪ್ಪನೇ ಆತ್ ಬಿಡವ ನಿನ್ನ ಮನೆಗೆ ಬಾ ನನ್ನ ಲಗೋನ ಮನೆಗೆ ಹೋಗ್ತೀನಿ ಗಂಡ ಅಂದ್ರೆ ಈಗಿನ ಹುಡುಗರು ಎಷ್ಟು ಹುರುಪದಾವ ನೋಡ್ರಿ ಇರ್ಲಿ ಇರ್ಲಿ ಮಗಳು ಗಂಡನ ತೊಡೆ ಮೇಲೆ ಕುಂದಿರ್ತಾವ ಅಂದ್ರ ಯಾವ ಗಂಡಗಾದ್ರೆ ಆನಂದ ಇರಕ್ಕಿಲ್ರಿ ತಂದೆ ಚಂದ್ರಕೇತು ಮನೆ ಬಿಟ್ಟು ಹೋಗಿ ಕೊನೆಗಂತೂ ನೀನು ಆಹೋತಿರದೆ ತಾಯಿಲ್ಲದೆ ತಪ್ಪನಾಗಿ ಬೆಳೆಸಿದ ನನ್ನನ್ನು
ಈಗ ತಾಯಿಯೂ ಇಲ್ಲ, ನನ್ನ ಪಾಲಿಗೂ ತಂದೆಯೂ ಇಲ್ಲ. ಅಣ್ಣನಿದ್ದಾನೆ ಎಂಬ ನಂಬಿಕೆಯಿಂದ ಜೀವನ ಮಾಡ್ತಿದ್ದೆ. ಆದ್ರೆ ಕೊನೆಗೊಂದು ದಿನ ಅಣ್ಣನು ನನ್ನ ಕೈ ಬಿಟ್ಟು ಹೊರಟು ಹೋದ. ಈಗ ನನ್ನ ಪಾಲಿಗೆ ನನ್ನ ಮಾವನೂ ಇಲ್ಲ, ನನ್ನ ಅಣ್ಣನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಹೇಗಾದ್ರೂ ಕಾಲ ಕಳಿಬೇಕಾಗಿದೆ ಈ ಕಟ್ಟಿಗೆಯನ್ನು ಮಾರಿ. ಜೀವನ ನಡೆಸೋದಕ್ಕಾಗಿ ಕಟ್ಟಿಗೆ ಆದ್ರೂ ಮಾರ್ಲೇಬೇಕಲ್ಲ. ಹೌದು. ಕಾಳ ಸ್ವಲ್ಪ ನೆಲ್ಲು. ಏಕೆ ದಣೆ? ನನಗೆ ಗೊತ್ತಿಲ್ಲದೆ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಹಾಡಿ ಪುಡಿ ಹಾಡಿ ಎಲ್ಲರೇ ನಾ ಬಯಸಿದ ನವಿಲು ಆ ನವಿಲಿನ ನಡಿಗೆಯನ್ನು ಕಂಡು ಗಿಡಗ ಕೂಡ ಹಾಡಿ ಬಾಯಿ ಬಿಡುವಂತಿದೆ. ಗರಿ ಗೆದರಿದಾಗ ಗರಿಯೊಳಗೆ ಬಣ್ಣ ವರ್ಣಾಕಾರವಾಗಿ ಸ್ವಚ್ಛ ಮುತ್ತಿಗೆ ಹಾಕಿಬಿಟ್ಟಿದೆ ಕಾಳ. ಸ್ಮೃತಿ ಪಟಲದಲ್ಲಿ ನೀನು ಸ್ವಲ್ಪ ಮರಿಯಾಗಿ ನಿಲ್ಲು. ನಾನು ಈ ಹರಿಯದ ಬಾಳೆಯ ಸುಖ ತೀರಿಸಿಕೊಂಡು ಬರಬೇಕು. ಸುಖ ಪಡೆಯಬೇಕೆಂದು ಹೋದ ನಮಗೆ ಆ ಹಕ್ಕಿ ದಕ್ಕದಿದ್ದರೆ ಶಿಕಾರಿ ಬೇಟೆಯಾಡಲಿಕ್ಕೆ ಬೇಗ ಹೋಗಿದ್ದರೆ ನಾನಿಲ್ಲೇ ಮರೆಗೆ ನಿಲ್ಲುತ್ತೆ. ಯಮನ ರುದ್ರೇಗೌಡ್ರೆ ಬನ್ನಿ, ಏನು ಕೆಲಸ ಬಂದಿತ್ತು? ಕೆಲಸವಿದೆ ಯಮನ, ಮಹತ್ವದ ಕೆಲಸವಿದೆ. ಬಿಸಿಲಿಗೆ ಬಾಯಾರಿ ಬಂದ ಈ ರಸಿಕನಿಗೆ ಪ್ರೀತಿಯ ಲತೆ ಅಂಚಿನಂತೆ ತುಂಬಿ ಹೊರ ಸೂಸುವ ನಿನ್ನ ಬಾವಿಯಲ್ಲಿ ನೀರು ಕುಡಿದು ಹೋಗಬೇಕೆಂಬ ಆಸೆಯಿಂದ ಓಡಿ ಅಷ್ಟೇ. ಶ್ರೀಮಂತ್ರಿ, ನೀವು ಆಸೆ ಪಟ್ಟು ಬಂದಿರುವ ಈ ಬಾವಿ ಗಂಡನ ಪೂಜೆಗೆ ಸಿದ್ಧವಾಗಿದೆ ಎಂಬುದನ್ನು ಮರಿಬೇಡಿ. ಆ ನಿನ್ನ ಗುಲಾಬಿ ಮಲ್ಲಿಗೆ ಹೂವಿನ ಸುವಾಸನೆಗೆ ಕೆಳಬಿಚ್ಚಿ ಹಾಡುವ ನಾನೊಬ್ಬ. ಇಡೀ ಗಂಡನೇ ಪರಮಾತ್ಮ ಎಂದು ನಂಬಿರುವ ಈ ಹೆಣ್ಣಿಗೆ ಆ ನಿಮ್ಮ ಮಿಡಿನಾಗರ ಏನು ಮಾಡೋದಿಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಿ. ಮಾಡಿ ತೋರಿಸಬೇಕೆಂದೇ ಹೆಡವೆಂದೇ ಹೊಡಿ ಬಂದಿರುವ ಯಮನ. ಸುಮ್ಮನೆ ನನಗೆ ಅರ್ಪಿಸದಿದ್ದರೆ ಗುಲಾಬಿ ಎಂದಿನ ಕಲ್ಲಕ್ಕೆ ಈ ಮಿಡಿನಾಗರ ಕೆಚ್ಚು ವಿಷ ಹೋಲಿಯ ಎಚ್ಚರ. ಚೆನ್ನಾಗಿ ಕೆಚ್ಚಿದ ಮುಂದೆ ಮಾಡಿ ಕಚ್ಚಲು ಬಂದ್ರೆ ಎದುರುವ ಹೆಣ್ಣೆಲ್ಲ ಈ ಯಮುನ. ಕಚ್ಚೆ ತೀರುತ್ತೀನಿ ಅಂತ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದೆ ಅಂದ್ರೆ ಒಳಗೆ ಹೋಗುವವರಂತೆ ಕಚ್ಚೆ ಹಾಕಿ ನಿಮ್ಮೊಂದಿಗೆ ಹೋರಾಡಬೇಕಾಗುತ್ತೆ. ಬಲು ಎಚ್ಚರ. ನನಗೆ ಎತ್ತರ ಹೇಳುವ ಹುಚ್ಚು ಎಂದೆ. ನಿಮ್ಮಪ್ಪನು ನಿನ್ನಂತೆ ಹಾರಾಡಿ ಕೊಲೆಯಾಗಿ ಸತ್ತು ಯಾರದೋ ಕೈಯಲ್ಲಿ ಈ ಗೌಡನ ಸಿರ ಕಡಿಯಬೇಕೆಂದಿದ್ದ ನಿನ್ನ ಗಂಡ ಬಂಧನಾಗಿ ದಯಲು ಸೇರಿದ ನನ್ನ ಕೈಯಲ್ಲಿ ವಾರಿಯಾಗಿ ಬೆಳೆದು ನನ್ನನ್ನು ಎದುರಾಕಿಕೊಂಡ ನಿನ್ನ ಮಾವ ಹೆಂಡತಿ ಸೊಸೆಯಿಂದ ದೂರಾಗಿ ಭಿಕ್ಷ ಪಾತ್ರಿಗೆ ನೀನೀಗ ನನ್ನ ಗಂಡನೇ ದೇವರೆಂದು ಚೆಂಡ ತಿರುಗಿ ಮಾತನಾಡಿದರೆ ಪಂಚಗಟ್ಟ ಸೋಲೆಯಾಗವೇ ನನ್ನ ಕೈಯಲ್ಲಿ. ನಿನ್ನ ಮಾತುಗಳನ್ನ ನಿನ್ನ ಕೈಯಲ್ಲಿ ಬಂಡಗಟ್ಟ ಸೂಳೆಯಾಗಲು ನಾನೇನು ಷಂಡನ ಹೆಂಡತಿ ಅಲ್ಲ. ಕುರಿ ಹಾಲನ್ನು ಕುಡಿದು ನಿನ್ನಂತ ಪುಂಡರ ಧೈರ್ಯವನ್ನು ಅಡಗಿಸುವ ಹುಲಿ ರಾಯನಿರುವ ಶಕ್ತಿಯ ಹೆಂಡತಿ ನಾನು. ಅವಳ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಮೇಲೇರಿ ಬಂದ್ರೆ ನಿನ್ನ ರುಂಡವನ ಚಂಡಾಲದಲ್ಲಿ ಸಂದೇಹವೇ ಇಲ್ಲ. ಪುಂಡರ ಗಂಡನೆನಿಸಿಕೊಂಡಿರುವ ಈ ರುದ್ರೇಗೌಡನ ಚೆಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ. ನಿನ್ನ ಪುಣ್ಯಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಣ್ಣಂದಿರನ್ನಾಳುವ ಶ್ರೀಕೃಷ್ಣನಂತೆ
ನೂರಾರು ಜಾತಿಯ ಹೆಣ್ಣುಗಳನ್ನು ಆಳುವವನು ಈ ರುದ್ರೇಗೌಡ. ಕಣ್ಣಿಟ್ಟ ಹೆಣ್ಣಿನ ಶೀಲ ಕೆಡಿಸಲು ಬಿಟ್ಟವನಲ್ಲ ಈ ಜನರಲ್ಲ. ಸುಮ್ಮನೆ ಹಠ ಹಿಡಿಯಬೇಡ. ಹಠ ಹಿಡಿದ ದುಃಖ ಕೀಳಾಗಬೇಡ ನನ್ನ ಕೈಯಲ್ಲಿ. ನಾನು ಒಲಿದರೆ ರುದ್ರೇಗೌಡ, ಒಲಿಯದಿದ್ದರೆ ಭದ್ರೇಗೌಡ. ನಿಂತು ಮಾತನಾಡೋ ದುರಾತ್ಮ. ಮನೆಯಲ್ಲಿ ನಿನಗೆ ಅಕ್ಕ ತಂಗಿಯರ ನನಗೆ ಯಾರು ಇಲ್ವೇ? ಮಗಳಂತಿರುವ ನನ್ನ ಮೇಲೆ ಶೀಲಕ್ಕೆ ಕೈ ಹಾಕಲು ಬರ್ತಿದ್ದಿಲ್ಲ. ನಾಚಿಕೆ ಆಗುದಿಲ್ವೇನೋ ನಿನಗೆ? ಮಗಳು ಯವನ ಸೃಷ್ಟಿಯನ್ನೇ ನಿರ್ಮಿಸಿದ ಆ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನೇಕೆ ಮದುವೆ ಮಾಡಿಕೊಂಡ? 14 ಲೋಕಕ್ಕೆ ವ್ಯಾಪಿಸಿಕೊಂಡ ಆ ಜಗನ್ಮಾತೆ ಹರಿಹರ ಬ್ರಹ್ಮಹಾದಿಗಳನ್ನು ತೂಗು ತೊಟ್ಟಿಲಲ್ಲಿ ಹಾಕಿ ತೂಗಿ ಮತ್ತೆ ಆ ಮಹೇಶ್ವರನನ್ನೇಕೆ ಮದುವೆ ಮಾಡಿಕೊಂಡರು ಅಂದಾಗ ಹೆಣ್ಣು ನನ್ನ ಕೈಯಲ್ಲಿ ಸಿಕ್ಕ ಸ್ತ್ರೀಯರನ್ನು ಕರೆದಂತೆ ನನ್ನನ್ನು ಕರೆದ್ರೆ ನೆತ್ತಿಗೆ ಏರಿರುವ ನಿನ್ನ ಕಾಮ ಪಿತ್ತವನ್ನು ಕೆಳಗಿಳಿಸ್ತಾರೆ ಘನತೆಯರು, ನಿಜ ಭಾರತೀಯರು. ಘನತಿ ಎಂಬ ಭಾರತೀಯ ಮಗಳೇ, ನೀನಿಷ್ಟು ಪತಿವ್ರತ ಧರ್ಮದಲ್ಲಿ ಬಾಳ ಬೆಳಗುವೆಂಬುದು ಪೆಟ್ಟು ತೋರಿಸಬೇಡ ನನ್ನ ಮುಂದೆ. ಗಂಡ ಜೈಲಿಗೆ ಹೋದಾನಂದು ಮಿಂಡನನ್ನು ಕರೆಸಿ ಗಂಡ ಬಿಟ್ಟ ಗೈಯಾಳಿಯಂತೆ ಮಿಂಡನಿಗೆ ದೇಹ ಸುಖವನ್ನು ಬರಿಸಿ ಮಾವನಿಂದ ಮನೆ ಬಿಟ್ಟು ಹೊರ ಬಂದ ನೀರ್ಯಾವ ಮಹಾಗರತಿ. ನಾನೊಬ್ಬ ದೊಡ್ಡ ರೈತನ ಹೆಂಡತಿ ಎಂದು ಸಿಕ್ಕಂತೆ ಗಂಡನಿಂದ ಸಾಲ ಮಾಡಿಸಿ ಅವನ ಕಣ್ಣು ಕೇಳಿಸಿ ಮಿಂಡನ ಕೈ ಹಿಡಿದ ಮೆರೆಯುವ ಮಾಡುವ ಹೀನ ಕೃತ್ಯವನ್ನೆಲ್ಲ ಮಾಡಿ ಹೊಟ್ಟೆ ಮೇಲೆ ಬರೆ ಹೇಳ್ತಿದ್ಯಲ್ಲ, ನಿನ್ನಂತವನ್ಗೆ ಮೆಟ್ಟಿನಿಂದ ಹೊಡಬೇಕಾಗುತ್ತೆ ಜೋಕೆ. ಶಿವನನ್ನ ಕಾಲ ಕೆಳಗೆ ಹಾಕಿ ತೊಳೆದು ಮೆಟ್ಟಿ ಕೆಟ್ಟ ರುದ್ರೇಗೌಡನಿಗೆ ನೀನೀಗ ನನ್ನ ಬಲಿಯಲ್ಲಿ ಸಿಕ್ಕಿ ಬಿದ್ದಿರುವ ಬೇಟೆ. ಸುಮ್ಮನೆ ಹಿಡಿದ ಹಠ ತೆಗೆದು ಹಾಕಿ ಈ ಆಟ ಯೋಗಿ ದಿಟರಾಜನ ಎಂದು ಸುಖ ನೀಡಿದರೆ ಸರಿ, ಇಲ್ಲವಾದರೆ ನೀನುಟ್ಟ ಬಟ್ಟೆಯನ್ನು ಬೆತ್ತಿ ಬೀಸೋಗಿ ಕತ್ತಿ ತಿನ್ನದೆ ಕೆಂಪು ವರ್ಣದ ಶೀಲವನ್ನು. ಶ್ರೀಮಂತ್ರಿ ಗಂಡನ ಪೂಜೆಗೆಂದು ಸಿದ್ಧವಾಗಿರುವೆ, ಕೊಡುವನ್ನು ಹೊಡಿಬಿಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬಿದ್ದು ಯಮನ ನೀನಿಷ್ಟು ಸುಮ್ಮನೆ ಒಪ್ಪಿಕೊಂಡು ನನ್ನನ್ನು ಸೇರಿದಿ ಎಂದರೆ ಶ್ರೀಮಂತನ ಸತಿಯಾಗಿ ಬಾಳವಿ ಈ ಸಮಾಜದಲ್ಲಿ. ನಾನಿಂದ ಶ್ರೀಮಂತಿಗೆ ನನ್ನ ಹೊರಕು ಚಪ್ಪಲಿಯ ಸಮಾನ. ಹೊರತಕ್ಕೆ ಹೆದರುವ ಹೆಣ್ಣು ನಾನಲ್ಲ. ಅವಳ ಹೆಣ್ಣಿನ ಮೇಲೆ ಕೈ ಮಾಡಿದ್ದು ಗೊತ್ತಾದ್ರೆ ಎತ್ತು ಬಂದು ಹೊದಿದ್ದಾರೆ ಸಮಾಜದ ಜನ. ಸಮಾಜ ಇದೊಂದು ಮೂರ್ಖ ಸಮಾಜ ಯಮನ. ಸಭೆಯೊಳಗೆ ದುಶ್ಯಾಸನನ ದ್ರೌಪದಿಯ ಸೀರೆಯನ್ನು ಸೆಳೆದಾಗ ಏಕೆ ಮೂಕಾಗಿ ಕುಂತಿತ್ತು ಈ ನಿಮ್ಮ ಸಮಾಜದ ಜನ. ಭಾನುಮತಿಯ ಗಲ್ಲಕ್ಕೆ ಚಿತ್ರಸೇನ ಗಂಧರ್ವ ತನ್ನ ದಂತದಿಂದ ಮುದ್ರೆಯನ್ನು ಒತ್ತಿದಾಗ ಏಕೆ ಮೂಕಾಗಿ ಕುಂತಿತ್ತು ಈ ನಿಮ್ಮ ಸಮಾಜದ ಜನ. ಸೀತೆಯನ್ನು ರಾವಣ ವೇಷವನ್ನು ಆಯುಷವನ್ನು ಮಾಡಿಸಿದಾಗ ಏಕೆ ಮೂಕಾಗಿ ಕುಂತಿತ್ತು ಈ ನಿನ್ನ ಸಮಾಜದ ಜನ. ವೀರ ಸಿಂಧೂರ ಲಕ್ಷ್ಮಣನ ತಂಗಿಯನ್ನು ಭೀಮನಗೌಡ ಮತ್ತೊಯ್ದು ಶೀಲ ಕಿತ್ತಾಗ ಏಕೆ ಮೂಕಾಗಿ ಕುಂತಿತ್ತು ಈ ನಿನ್ನ ಸಮಾಜದ ಜನ. ಅಂದಾಗ ನಿನ್ನ ಶೀಲ ನಿಲ್ಲಲಿಕ್ಕೆ ಯಾವ ಭಯವೇ ಆಗಿನ ಕಾಲದಲ್ಲಿ ಆ ಸ್ತ್ರೀಯರನ್ನು
ಚೀರಾಡಿ ನನ್ನನ್ನು ಎದುರಾಕಿಕೊಂಡು ನಿಂತೆಯಲ್ಲ, ಆ ಸೇರಿದ ಕೆರೆಯಲ್ಲಿ ಸೀರೆ ಹಾಕಿತು. ಓ ನಿಮ್ಮ ಹೆಂಡತಿಯ ಶಿರವನ್ನು ಗಂಡು ಎಂದು ಹೇಳುವ ಗಂಡು ಎಂದು ಹೇಳಿಕೊಳ್ಳುವ ಗಂಡನಿಗೆ ಅರಳಿ ಪಡಿತು ನಿನ್ನ ಹೆಂಡತಿಯ ಶೀಲವನ್ನು. ರವಿ ಕಾಳರ ಬೆಂಬಲದಿಂದ ಊರಲ್ಲಿ ನಾನೇ ಗಂಡುಗಳಿಂದ ಮೆರೆಯಲೇಬೇಕು. ಹಂತ ಹಂತವಾಗಿ ಈ ನಾಗರಾಜನ ಮನ ಚಂಚಲ ಮಾಡಿದ ಆ ಗೌಡನಿಂದ ನನಗೆ ಎದುರಾಗಿ ನಿಂತೆಯೇ ಇದೇ ಪಿಸ್ತೂಲಿನಿಂದ ಹಂತದಿಂದ ನಡುವೆ ಅವನ ಪ್ರಾಣ ಪಕ್ಷಿಗೆ. ನಾ ಕಣ್ಣಿಟ್ಟ ಯಮುನೆ ಜೊತೆ ತಿರುಗಿದರೆ ಈ ನಾಗರಾಜ ತಿರುಗುವನು ಅವನ ತಿಜೋರಿ ನಾಗರಾಜ್, ಏನನ್ನು ಕೈಯಲ್ಲಿ ಹಿಡಿದಿದ್ದು? ಹಣ ತುಂಬಿದ ಸೂಟ್ ಕೇಸ್. ಏನು ಮಾಡಲು ಹೊರಟಿರುವೆ? ಅನ್ಯಾಯದಿಂದ ಕೊಟ್ಟು ಒಪ್ಪಿದ ಈ ನಿನ್ನ ಶ್ರೀಮಂತಿಕೆ ಹಣ ಬಡವರಿಗೆ ಹಂಚುವುದಕ್ಕಾಗಿ. ನನ್ನ ಮನೆಯ ಅನ್ನ ತಿಂದು ನನಗೆ ಹಾಗೆ ಮಾತಾಡ್ತೀಯ? ನಿನಗೆ ಹೊಟ್ಟೆಲ್ಲ ಅನಿಸಿಬಿಟ್ಟೇನು? ಅದು ನನ್ನಿಂದ ಬೇಕಾದಷ್ಟು ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಎನಿಸಿಕೊಂಡಿರುವ ನಿನ್ನ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟಿದ್ದು. ಕೋಪ ತಾಪಗಳ ಮಧ್ಯದಲ್ಲಿ ನಿನ್ನೊಡನೆ ಭಾಗಿಯಾಗಿ ಶ್ರೀಮಂತಿಗೆ ರಾಶಿಯನ್ನು ಮುಗಿಲತ್ತರ ಕೂಡಿಸಿದ್ದಾನೆ. ನನಗೆ ನೀ ಮಾಡಿದ ಅನ್ಯಾಯಕ್ಕಾಗಿ ಅದನ್ನೀಗ ಕದ್ದೊಯ್ಯುತ್ತಿದ್ದಾರೆ. ಗಂಡ ಧರ್ಮದ ಬೇರಿನಲ್ಲಿದ್ದರೆ ಇದನ್ನು ನನ್ನ ಗಂಡು ಸ್ಥಾನಕ್ಕೆ ಸವಾಲು ಹಾಕಿದ ಬಂದ ನನ್ನ ಮಗನೇ. ಗಂಡ ಯಾವ ನಿಂದ ಊರಾಗಿ ನಾ ತಿಂದು ಉಗಳಿದ ಎಂದರೆ ನೆಕ್ಕಿದ ನಾಯಿ ನನ್ನ ಮನೆ ಕದಿಯುತ್ತದೆ ಎಂದು ನಾನು ನಂಬಿರಲಿಲ್ಲ. ಮಿಸ್ಟರ್ ನಾಗರಾಜ್, ಈ ಶ್ರೀಮಂತ ಸಿಂಹ ನಡೆದ ಹೋರಾಡಿ ನನಗೆ ಬಿಟ್ಟು ಸಾಯಬೇಡ. ಹಣ ಕೊಟ್ಟು ಇಲ್ಲಿಂದ ಹೋಗಿಬಿಡು. ಇಲ್ಲವಾದರೆ ಇಲ್ಲಿಯವರೆಗೆ ನೀ ಮಾಡಿದ ಹೇಯ ಕಾರ್ಯವನ್ನು ಹತ್ತನೇ ಸಾಕುವೆ ಈ ಸಮಾಜದಲ್ಲಿ. ಸಮಾಜ
ನಾನಿಲ್ಲದೆ ನೀ ಮಾಡಿದ ಕಾರ್ಯವನ್ನು ಕಣ್ತುಂಬ ನೋಡಿದೆ ಈ ಸಮಾಜ. 106 ಗರತಿಯರನ್ನು ಬಂಡಗೊಳಿಸಿದ್ದು ಕಣ್ತುಂಬ ನೋಡಿದೆ ಈ ಸಮಾಜ. ಅನ್ಯಾಯವಾಗಿ ಶಿವಶಕ್ತಿಯರ ಆಸ್ತಿಯಲ್ಲಿ ಎತ್ತಿ ಹಾಕಿ ಶಿವನ ಕಣ್ಕಿತ್ತಿದ್ದು ಕಣ್ತುಂಬ ನೋಡಿದೆ ಈ ಸಮಾಜ. ಸಂಪೂರ್ಣವಾಗಿ ಸಾಲ ತೀರಿಸುವುದ ಸತ್ತ ಜೀವನ ಹೆಂಡತಿಯ ಶೀಲ ಕೆಡಿಸಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದು ಕಣ್ತುಂಬ ನೋಡಿದೆ ಈ ಸಮಾಜ. ಸತಿ ಶಿರೋಮಣಿಯಾಗಿ ಮಾಡಬೇಕಾದ ಯಮನೆಯ ಶೀಲ ಕೆಡಿಸಿದ್ದು ಕಣ್ತುಂಬ ನೋಡಿದೆ ಈ ಸಮಾಜ. ಸಮಾಜದ ಎಷ್ಟೊಂದು ಸಂಭಾವಿತ ಪ್ರಾಣಿ ಅಂತ ಭಾಷಣ ಮಾಡ್ತೀಯ ಮಗನೇ. ನೀ ಮಾಡಿರುವ ಕ್ಷುಲ್ಲಕ ಕಾರ್ಯಕ್ಕೆ ಕಲ್ಲು ಹಾಕಿ ಮುಚ್ಚಿ ನನ್ನ ಕೆಲಸಕ್ಕೆ ಅಡ್ಡಿ ಮಾಡ್ತೀಯ ಮಗನೇ. ಅದೇ ಸತ್ಯ ಶಿರೋಮಣಿ ಯಮನೆಯ ತಂದೆಯ ಕೊಲೆ ಮಾಡಿಸಿದೆ. ಯಮನೆಯರನ್ನು ಪ್ರಸಿದ್ಧರಾಗಿ ಪವಿತ್ರತೆ ತುಂಬಿದವರನ್ನು ಕೇವಲ ಶೀಲ ಆಸೆಗಾಗಿ ಅವರಲ್ಲಿ ಮಲಗಿ ಅವರನ್ನು ಅಗಲಿಸಿ ದೂರ ಮಾಡಿಸಿದ ಕೆಟ್ಟ ಸ್ವರೆಯ ಮಗ. ಅದಕ್ಕೆಲ್ಲ ಕಾರಣ ನೀನಾಗಿ ಒಂದಂಥವನಿಗೆ ದಾರಿ ತೋರಿಸಿದೆ. ಈಗ ಕಳ್ಳ ನಾನಾಗಿ ನಿನ್ನನ್ನು ಮುಳ್ಳು ತಂದಿ ಬೇಲಿಗೆ ತೂಗು ಹಾಕಲಿಕ್ಕೆ ತೊಟ್ಟು ನಿಂತಿರುವನು. ಸುಮ್ಮನೆ ಹಣದ ಆಸೆಗೆ ಬೀಳದೆ ಒಳಗೆ ಹೋಗಿಬಿಡು. ಇಲ್ಲದಿದ್ದರೆ ಇದೇ ಪಿಸ್ತೂಲಿನಿಂದ ಶೂಟ್ ಮಾಡಿಬಿಡುತ್ತೇನೆ. ನನ್ನ ಪಂಜರ ಒಳಗೆ ನನ್ನಿಂದ ತಪ್ಪಿಸಿಕೊಂಡು ಹೋಗಲು ಎಂದಿಗೂ ಸಾಧ್ಯವಿಲ್ಲ. ನನ್ನ ಕೈಯಲ್ಲಿ ಹಾಳಾಗಿ ಬಿಡಿದ ನೀರು ನನ್ನ ಕಣ್ಣಲ್ಲಿ ಮಣ್ಣು ಹಾಕಿ ಆಡುವೆಯ. ಲೇ ಬೆಳ್ಳಕ್ಕಿ ಮರಿಯೇ ನಿನ್ನ ಪಟ್ಟಿಗೆ ಎಷ್ಟು ಬಂದಗಳನ್ನು ಇಲ್ಲಿ ತೋಳಿ ನಿಮ್ಮಮ್ಮ. ಸುಮ್ಮನೆ ಯಾಕೆ ನನ್ನ ಜೊತೆಯಲ್ಲಿ ತಿಂದು ಸಾಯಬಾರದು? ಮರ್ಯಾದೆಯಿಂದ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹಣ ತುಂಬಿದ ಸೂಟ್ ಕೇಸ್ ನನಗೆ ಒಪ್ಪಿಸದಿದ್ದರೆ ನಿನ್ನಮ್ಮ ನಿನ್ನ ಮಣ್ಣಿಗೆ ಮರಣದಾಗ ಆ ಮಾತು ಹೋಗುವುದು ನಿಜ ಹೇಳ್ತೀಯೋ ಏನೋ ಸೊಟ್ ನೀ ಯಾಕ ಬಂದಿರೇ ಇಲ್ಲಿಗೆ? ಕೇಳಕ್ ಬಂದಿನ್ರಿ. ಏನಂದ್ರೆ ಮುಂದೇನಾದರೂ ಇವರಿಂದ ಅನಾಹುತವಾದ್ರೆ ಇದಕ್ಕೆ ನೀವೇ ಜವಾಬ್ದಾರ. ಅವನೇಕೆ ನಾ ಇದ್ದೇನೆ. ನೀನೆಲ್ಲ ಆ ಬಸ್ಸು ಬೇಕಾಗಿದ್ದಾನೆ. ಆಯ್ತು, ಆ ಜವಾಬ್ದಾರಿ ನನಗಿದೆ ಹಿಂದೆ ಬಂದೆ. ನೋಡ್ರಿ, ನಮ್ಮ ಗುಂಪಿನಾಗ ಬೆಳೆದೈತಂತೇಳಿ ಒಂದು ಸಲ ಬಿಟ್ಬಿಡ್ರಿ, ಹೋಗ್ಲಿ. ಅಷ್ಟು ಮಾಡಿಬಿಡ್ರಿ. ಈ ಡಾಕ್ಟರ್ನ ಮಾತಿಗೆ ನಾನು ಎಂದೂ ತಪ್ಪಿ ನಡೆಯುವುದಿಲ್ಲ. ಮನೆ ಬಿದ್ದರೆ ಕಟ್ಟಬಹುದು, ಮನಸ್ಸು ಮಾಡಿದರೆ ಕಟ್ಟಲಾಗೋದಲ್ಲ ನಾಗರಾಜ್. ಅವಶ್ಯವಿದ್ದಾಗ ಮತ್ತೆ ನಮ್ಮ ಗುಂಪಿಗೆ ಬಂದು ಬಿಡು. ಕಾಳ ನಿಮ್ಮ ಗುಂಪಿಗೆ ಹೂವಾಗಿ ಬರುತ್ತೇನು ಇಲ್ಲ ಹಾವಾಗಿ ಬರುತ್ತೇನೋ ನೆನಪಿರಲಿ. ಗೌಡ್ರೆ, ಈ ಬೇಟೆಯನ್ನು ಬಿಟ್ಟಿದ್ದು ನಮ್ಮದೇ ತಪ್ಪಾಯಿತು. ಇದು ಎಲ್ಲೋ ನಮ್ಮ ಕಾಯಕಕ್ಕೆ ಅಡ್ಡ ಬರುವಂತೆ ಕಾಣುತ್ತಿದೆ. ಇದನ್ನು ಸಾಮಾನ್ಯ ಹೌದು ಹೌದು. ಈಗಂತೂ ಈ ಬೇಟೆ ಜಾರಿ ಹೋಯಿತು. ಅಂಬಾರಿ ಹೇಳಿರುವ ಈ ಕುರಿಮರಿಯನ್ನು
ಆಯ್ತು, ಅಷ್ಟಕ್ಕ ಮುಗಿಸ್ರಿ ಅದನ್ನ. ಬರ್ರಿ, ನಿಮ್ಮ ಪ್ರಕೃತಿ ಚೆಕ್ ಮಾಡ್ಬೇಕು. ಜೈಲಿನಲ್ಲಿ 3 ವರ್ಷ ಕಾಲ ಕಳೆದು ಬಂದ ಈ ಶಕ್ತಿ ಇಂದು ಪಂಜರದಿಂದ ಬಿಡುಗಡೆಯಾದ ಹುಲಿ. ಕೊಲೆ 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 ಆಗಲೇಬೇಕು. ಯಾರ ಕೊಲೆ? ಯಾರ ಕೊಲೆ? ನಮಗೆ ಕೇಳು ಬಗೆದ ಇಲ್ಲ ಇಲ್ಲ. ನನಗಾಗಿ ದುಃಖದಿಂದ ಬಳಲುತ್ತಿರುವ ಹಣ್ಣಾಗ್ತಿ ಏಕೆ ಹಾಕಲೇಬೇಕು. ನಂತರ ಗೌಡನ ರಕ್ತ ಒಲಿಸಲೇಬೇಕು. ಛಲ ತೊಟ್ಟು ಬಂದ ಈ ಶಕ್ತಿಯಿಂದ ನಿಮ್ಮ ಇವರ ಪಾಲಹರಣ, ಆಮೇಲೆ ಜೈಲಿಗೆ ಬಾಣ. ಕಾಪಾಡ್ಕೊಳ್ಳಿ ನನ್ನ ಜನ್ಮನ. ಆ ಶಕ್ತಿ ಏನು ಅರ್ಪಡಿಸಿ ಮಾಡ್ಯಪ್ಪ. ನನಗೆ ಧೈರ್ಯನ ಬರುವಂತ್ರಿ. ಯಾರು ಕಡಿಯಾಕು ಅನ್ನೋ, ಯಾರು ಹಿಡಿಯಾಕು ಅನ್ನೋ, ಯಾರು ಹೊಡೆಯಕು ಅನ್ನೋ ಯಪ್ಪ. ನನಗ ಆ ಶಕ್ತಿದ ಸಂತ ಎಲ್ಲೈತೋ ಯಪ್ಪ. ಯಾಕತರಾಟಿ ಏನಾಯ್ತು ನಿಂಗೆ? ಮಾಡೋದ್ ಮಾಡಿ ಏನಾತ ಕೇಳ್ತೀಯಲ್ಲೋ ಯಪ್ಪ. ತರಾಟಿ ನನಗ ಆ ಶಕ್ತಿದ ಸಂತ ಎಲ್ಲೈತೋ ಮರ. ತರಾಟಿ ಏನಿದು? ನಾನಿರುವಾಗ ಏಕೆ ಎನ್ನುತ್ತಿ? ಯಪ್ಪ ರವಿ ಸಾಬ್ರ, ನೀನ್ ಹಿಂಗೆ ಹೇಳ್ಕೊಂತ ಬಂದೆ. ನನ್ ಗುದತ್ತು ಹರಿದ ಕಕ್ಕ ಸೋಂಪ ಮಾಡಕತ್ತಿತ್ತು ಯಪ್ಪ. ತರಾಟಿ ಈ ರೀತಿ ನಡೆದರೆ ಏನಾಗುತ್ತೆ? ಯಾವುದಕ್ಕೂ ಧೈರ್ಯವಿರಬೇಕು. ನಡೆದು ಗಟ್ಟಿಯಾಗಿ ನಿಂತು ಹೇಳ್ಬೇಕಂದ್ರೆ ಇವು ನನ್ ಹೊರ ಬರಕತ್ತಿತ್ತು ಯಪ್ಪ. ನಿನಗೆ ಯಾರಾದರ ಹೆದರಿಕೆ ಇದ್ರೆ ಹೇಳು. ಯಪ್ಪ ಲವ್ ಹೇಳ್ಬೇಕಂದ್ರೆ ಇವು ಹೊರ ಬರಕತ್ತಿತ್ತು ಯಪ್ಪ. ಗಟ್ಟಿಯಾಗಿ ನಿಂತು ಹೇಳ್ಬೇಕಂದ್ರ ಈ ಲಂಗೋಟಿ ಒಂದು ಬರೀ ಕಾಯಿಸ್ಕೊಂಡು ಕ್ಯಾಕ ಹರಿತಿತ್ತು ಯಪ್ಪ. ತಲಾಟಿ ನಿನ್ನ ಮಾತು ಕೇಳಿದರೆ ಗಟ್ಟಿಯಲ್ಲಿ ಇದ್ದವನು ಸಹ ಎದುರುಕೊಳ್ಳುತ್ತಾನೆ. ತಲಾಟಿ ಹಂಗೆ ಮುಟ್ಟ ಮಾರ. ತಲಾಟಿ ಏನು ಮಾಡೋದು? ಮೇಲಿನಿಂದ ಬಂದ ಹಾಡು ಆ ರೀತಿ ಆಯ್ತು. ಈಗ ಇನ್ನಾದರೂ ನಾನು ಅವನನ್ನ ಬಿಡುವುದಿಲ್ಲ. ಈ ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೋಬೇಕಾದ್ರೆ ನಮ್ಮ ಅವಸ್ಥೆ. ತಲಾಟಿ ನೀವು ಏನು ಹೆದರುವ ಕಾರಣವಿಲ್ಲ. ನೀವೆಲ್ಲರೂ ನನ್ನ ಮನೆಯಲ್ಲೇ ಇತ್ತು ಬಿಡಿ. ಅವನ ಮೇಲೆ ಯಾವುದಾದರೂ ಕೇಸ್ ಹಾಕಿ ಒತ್ತಾಕಿ ಬಿಡೋರು. ಏನ್ ಕಾಪಾಡ್ತೀವ ಮಾರಪ್ಪ. ಶಕ್ತಿಗೆ ಹೆಸರು ಹೇಳ್ತಾರೆ ಮಾತು. ರುದ್ರೇಗೌಡ ರುದ್ರ ತಾಂಡವ ನೃತ್ಯದ ಡಮರಿನ ತಾಣದಲ್ಲಿ ಕುಣಿಯುವ ಈ ಗಂಡು ಹುಲಿಗೆ ಅವಮಾನ ಮಾಡಿ ಮನೆಯಿಂದ ಹೊರ ತಳ್ಳಿದೆಯಲ್ಲ. ಆ ಶಾಲಿನ ಕಿಡಿಯೆಂದು ಬೇಕಾದರೆ ಚಂದುಳ್ಳಿ ನಿನ್ನ ಮಗಳ ರಂಭಿಯನ್ನು ನನ್ನ ಬಂಡ ನಾಟಕ್ಕೆ ಕೆಳೆದುಕೊಂಡು ಅವಳಿಂದಲೇ ನಿನ್ನ ಕೋಲೆ ಮಾಡಿಸಿ ನಿನ್ನ ಮನೆಯಲ್ಲಿಯೇ ನೆಲೆಯೂರಿ ನಿಲ್ಲದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ನನ್ನ ಹೆಸರು ವಿಷನಾಗೇಶನೇ ಅಲ್ಲ. ನನ್ನ ಹೆಸರು ಕರಿನಾಗರ ಜಾತಿಯ ನಾಗರಾಜನೇ ಅಲ್ಲ.
ಇಲ್ಲವಲ್ಲ. ಎಲ್ಲರೂ ಎಲ್ಲಿಗೆ ಹೋಗಿರಬಹುದು? ತಮ್ಮನು ಸೆರೆಮನೆಗೆ ಹೋದನೆಂಬ ಚಿಂತೆಯಲ್ಲಿ ತಲೆಕೆಡಿಸಿಕೊಂಡು ಎಲ್ಲಿಯಾದರೂ ಹೋಗಿರಬಹುದೇ? ಹುಲಿಯಂತ ನನ್ನ ತಮ್ಮನಿದ್ದರು ಕಣ್ಣು ಕಳೆದುಕೊಂಡು ಕುರುಡನಾದನಲ್ಲ ಎಂದು ಮನಸ್ಸಿಗೆ ತಾಪ ಮಾಡಿಕೊಂಡು ಎಲ್ಲಿಯಾದರೂ ಹೋಗಿರಬಹುದು? ಇಲ್ಲ. ಶಕ್ತಿ ಸೆರೆಮನೆಗೆ ಹೋದ, ಶಕ್ತಿಯ ಹೆಂಡತಿಯ ಭಾರ ನನಗಾಗಿತ್ತಲ್ಲವೆಂದು ಬೇರೆ ಮನೆ ಮಾಡಿರಬಹುದೇ? ಹಾಗಾದರೆ ನನ್ನ ಹೆಂಡತಿ ಇರಬೇಕಾಗಿತ್ತಲ್ಲ. ಛೇ, ನನ್ನನ್ನ ಅಂತ ಕೀಳು ವಿಷಯ ಕಿಳಿಯವನಲ್ಲ. ಮತ್ತೇನಾಗಿರಬಹುದು? ಗೌಡ ನಾಗರ ಗುಂಪಿನಿಂದೇನಾದರೂ ಅನಾಹುತ ಸಂಭವಿಸಿರಬಹುದೇ? ಏನೆಂದು ತಿಳಿದುಕೊಳ್ಳಲಿ ನನ್ನ ಮನೆತನದ ವಿಷಯವನ್ನು. ಅಲ್ಲೇನೋ ಒಂದು ಕಾಗದ ಕಾಣುತ್ತಿರುವುದಲ್ಲ, ಅದೇನಿರುವುದೋ ನೋಡಿ ಹೋಗಲೇಬೇಕು. ಇದು ಯಮುನೆಯ ಪತ್ರ. ಇದನ್ನ ಹಾಕಿಲ್ಲಿಟ್ಟಿದ್ದಾಳೆ, ಓದಿ ನೋಡೋಣ. ನನ್ನ ಪ್ರಿಯತಮನಾದ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚಿನ ಮದುವೆಯಾದ ಯಮನೆಯ ಮಾಡುವ ನಮಸ್ಕಾರಗಳು. ಇಲ್ಲಿಯವರೆಗೆ ನಾನು ನನ್ನ ಪ್ರೀತಿ ಎಂಬ ಹೋರಾಡಿ ಬಿಟ್ಟಿದ್ದೇನೆ. ಯಾಕಂದ್ರೆ ಈ ಹಿಂದೆ ನನ್ನ ತಂದೆ ಕಂಡ ಆ ನಾಗ ನಮ್ಮ ಆಸ್ತಿ ಪಾಸ್ತಿಯಲ್ಲ ನನಗೆ ನೀ ನನ್ನ ಶವನನ್ನ ಕಿತ್ತು ಆ ಗೌಡ ಈ ಜೈಲು ಸೇರಿದ ದಿನಗಳಲ್ಲಿ ತನ್ನ ದುರಹಂಕಾರದ ಕಿಡಿಯಿಂದ ನಾಗ ಕಾಳಗಂಧರಿಂದ ಸೂಚನೆ ನಡೆಸಿ ರಾತ್ರಿ ಸಮಯದಲ್ಲಿ ಮಾನವರು ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಆಗಮಿಸಿ ಗಂಗಾ ಹಾಗೂ ನಾನು ನಿದ್ರೆಯಲ್ಲಿ ಮಲಗಿದಾಗ ನಮ್ಮ ಆಸೆಯಲ್ಲಿ ಆ ದುಷ್ಟ ನಾಗ ಕಾಳಗದಿಂದ ಮಲಗಿದ್ದರು. ಕ್ಷಣದಲ್ಲಿ ಮಾವನವರು ಬಂದ ಕ್ಷಣ ಅವರು ಓಡಿ ಹೋದರು. ಅವರನ್ನು ನಡೆದ ನಿರಪರಾಧಿಗಳು ನಮ್ಮನ್ನು ಸೂರ್ಯರೆಂದು ಹಿಡಿದು ಮನೆಯಿಂದ ಹೊರತಳ್ಳಿ ತಾನು ಹೆಚ್ಚಿನಾಗಿ ಬೀದಿಪಾಲಾಗಿ ಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟಿಗೆಗೊಂದು ಕಾಡಿಗೆ ಹೋದ ನನಗೆ ಆ ದುಷ್ಟಗೂಡ ಬಂದು ನೀನು ಬಾಗಿ ಮೀಸಲಿಟ್ಟು ಈ ಮಣ್ಣಿನ ಮಡಿಕೆಯನ್ನು ಮುಂದು ಹೊಡೆದು ಚೂರು ಮಾಡಿದ. ಅವರಿಂದ ಶೀಲ ಕಳೆದುಕೊಂಡ ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರದೆಂದು ದೂರಾಗಿದ್ದೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮಿಂದ ನಾನು ಅವರ ಮೇಲೆ ಸಿಡಿತುಗೊಳಿಸುವುದಕ್ಕಾಗಿ ಇನ್ನೂ ಬದುಕಿದ್ದೇನೆ. ಆದರೆ ನೀವು ಮಾತ್ರ ಅವರಿಂದ ಅಣ್ಣತ್ತಿಗೆಲ್ಲ ಹುಡುಕಿ ಅವರನ್ನು ಎಂಟುಗೂಡಿಸಿ ಅವರನ್ನು ಹೊಸ ಸಂಸ್ಕಾರ ಸಾಧಿಸಲೆಂದು ಬಿಡುತ್ತೆ. ಇಂತಿನ ವಸತಿ ಯಮನ. ಪವಿತ್ರ ಹೃದಯದವರಾದ ನನ್ನ ಹೆಂಡತಿ ಹಣ್ಣ ಹತ್ತಿಗೆಯರನ್ನು ಅಗಲಿಸಿದ್ದಲ್ಲದೆ ನನ್ನ ಹೆಂಡತಿಯ ಶೀಲಕ್ಕೆ ಕಾರಣನಾದ ನಿನ್ನ ರುಂಡ ಚಂದಾಡಿ ಎದೆಗುಂಡಿಗೆಯನ್ನು ಸೀಳಿ ಹೊರಬರುವ ರಕ್ತದಿಂದ ಯಮುನೆಗೆ ಜಡೆ ತೋಯಿಸಿ ಪುಟ ಪುಟದ ಪ್ರಜ್ವಲಿಸಿ ಬರಬರುವ ನನ್ನ ಸೇಳಿನ ಕಿರಿ ಆದೇಶದಲ್ಲಿ ಸನಾತನವಾದ ಈ ಗಂಡು ಗೊಡಲೆಯಿಂದ ನಿನ್ನ ಗುಂಪಿನ ಬರಬ್ಬಬ್ಬರ ರುಂಡವನ್ನು ಕೊಯ್ದು ನನ್ನ ಹೆಂಡತಿ ಹಣ್ಣ ಹತ್ತಿಯರಿಗೆ ಹೂಮಾಲೆ ಮಾಡಿ ಹಾಕಿ ಅವರ